ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನಿನ್ನೆ ನನ್ನ ತಾರಸಿ ತೋಟ ತೋರಿಸಿದ್ದೆ ಹೇಗಿದೆ ಅಂತ. ಒಂದು ತಿಂಗಳಾದಮೇಲೆ ಇದು ನನ್ನ ಬಾಲ್ಕನಿ ಗಾರ್ಡನ್ನು. ಇದು ಹೇಗಿದೆ ಅಂತಲೂ ತೋರಿಸ್ತೇನೆ ಇವತ್ತು. ಆದಷ್ಟು ಎಲ್ಲ ಗಿಡಗಳು ತುಂಬ ಚೆನ್ನಾಗೇ ಇದೆ, ಯಾವುದೂ ಹಾಳಾಗಿಲ್ಲ. ವಿಂಟರ್ ಸೀಸನ್ ಇರೋದ್ರಿಂದ ಕೆಲವೊಂದು ತುಂಬ ಚೆನ್ನಾಗಿ ಗ್ರೋ ಇದೆ, ಕೆಲವೊಂದು ಡಾರ್ಮೆನ್ಸಿಗೆ ಹೋಗಿದೆ. ನೀರೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ. ನಾನು ಈ ಬಾಲ್ಕನಿನಲ್ಲಿ ಏನು ಮಾಡಿದ್ದೆ, ಅವ್ರಿಗೆ ಹೇಳೋಗಿದ್ದೆ 3 ದಿನಕ್ಕೊಂದು ಸರಿ ನೀರನ್ನು ಹಾಕಿ ಅಂತ. ಡೈಲಿ ನೀರು ಹಾಕಿದ್ರೆ ಗಿಡಗಳು ಹಾಳಾಗುತ್ತೆ, ಅದಕ್ಕೋಸ್ಕರ ಅವರು ಕೂಡ ಹಾಗೆ ಮಾಡಿದ್ದಾರೆ. ಹೀಗಾಗಿ ಗಿಡಗಳೆಲ್ಲ ಚೆನ್ನಾಗಿದೆ. ಸ್ವಲ್ಪ ಕಸ ಜಾಸ್ತಿ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ನಾನು. ನೋಡಿ, ಜೀಡ ಕೂಡ ಕಟ್ಟಿದೆ ಇಲ್ಲಿ ನೋಡಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಅಲ್ಲಿದ್ದಾವೆ. ಹ್ಯಾಂಗಿಂಗ್ ಪಾಟಲ್ಲಿರೋದು ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೋಬೇಕು. ಇದನ್ನು ನಾನು ಊರಿಗೆ ಹೋಗಬೇಕಾದ್ರೆ ಎಲ್ಲನೂ ರಿಪೋರ್ಟ್ ಮಾಡಿದ್ದೆ. ಅದು ಕೂಡ ನೋಡಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದು ಕಟಿಂಗ್ ಹಾಕಿ ಹೋಗಿದ್ದೆ ನಾನು. ಇದು ಕೂಡ ಚೆನ್ನಾಗಿದೆ, ಏನೂ ಆಗಿಲ್ಲ. ಇದು ಕೂಡ ಚೆನ್ನಾಗಿದೆ. ಇದೊಂದು ಕಟಿಂಗ್ ಹಾಕಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ, ಯಾವುದೂ ಹಾಳಾಗಿಲ್ಲ. ನೋಡಿ, ನಾನು ಇಂಡೋರಲ್ಲಿ ಇಟ್ಟಿರುವಂತಹ ಗಿಡಗಳನ್ನ ಕೂಡ ನಾನು ಹೊರಗಡೆ ತೊಗೊಂಡು ಬಂದು ಇಟ್ಟಿದ್ದೆ, ಮನೆ ಒಳಗಡೆ ಇಟ್ಟಿಲ್ಲ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಮನೆ ಒಳಗಡೆ ಇಟ್ಟರೆ ಕೇರ್ ಆಗೋಲ್ಲ. ಹಾಗಾಗಿ ನಾನು ಹೊರಗಡೆ ತಂದು ಇಂಡೋರಲ್ಲಿರುವಂಥ ಗಿಡಗಳನ್ನು ಕೂಡ ನಾನು ಇಲ್ಲೇ ಇಟ್ಟು ಹೋಗಿದ್ದೆ. ನೋಡಿ, ತುಂಬ ಚೆನ್ನಾಗಿ ಗ್ರೋ ಆಗಿದೆ, ಯಾವುದೂ ಹಾಳಾಗಿಲ್ಲ ಸದ್ಯಕ್ಕೆ. ನಾನು ತೋರಿಸಿದ್ದೆ ನಿಮಗೆ ಒಂದು ಹೂವು ಆಗುತ್ತೆ ಅಂತ. ಆ ಹೂವು ಕೂಡ ಆಗಿದೆ. ಈ ರೀತಿ ಹೂಗಳ ಬಾಡದಾಗ ಈ ಥರ ತೆಗಿಬೇಕು, ಅಂದರೆ ಮಾತ್ರ ಕೇರ್ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಆದಷ್ಟು. ಕೆಲವೊಂದು ಗಿಡಗಳು ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ. ಇದು ನೋಡಿ, ಇದನ್ನು ಕೂಡ ಕಟಿಂಗ್ ಹಾಕಿದ್ದೆ ನಾನು. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನಿಮಗೆ ತೋರಿಸಿದ್ದೆ ಕೂಡ. ಇಲ್ಲೂ ಕೂಡ ಒಂದಿಷ್ಟು ಗಿಡಗಳನ್ನು ಇಟ್ಟಿದ್ದೀನಲ್ಲ, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಅಡೆನಿಯಮ್ ಗಿಡನ ಇನ್ನೂ ಮೇಲೆ ಒಯ್ದಿಡಬೇಕು, ಯಾಕಂದರೆ ಬಿಸಿಲು ಬರುತ್ತೆ. ಈಗ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗುತ್ತೆ ಇದು. ಈ ಕಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಏನೂ ಆಗಿಲ್ಲ ಸದ್ಯಕ್ಕೆ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ, ಯಾವುದೂ ಹಾಳಾಗಿಲ್ಲ. ಸ್ವಲ್ಪ ಕಸ ಬೆಳ್ಕೊಂಡಿದೆ, ಕೆಳಗಡೆ ಕಸ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, ಇದನ್ನು ನಾನು ರಿಪೋರ್ಟ್ ಮಾಡಿ ಹೋಗಿದ್ದೆ. ಇದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಇದು ಒಂದು ಕಸ ಈ ರೀತಿಯಾಗಿ ಬೆಳ್ಕೊಂಡಿದೆ, ಅದನ್ನು ಕೂಡ ತಕ್ಕೋತೀನಿ. ಇದು ನನ್ನ ಒಂದು ಗಾರ್ಡನ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಕಟ್ಟಿಂಗನ್ನು ಕಟ್ ಮಾಡಿರೋದನ್ನು ಬಿಸಾಕಿದ್ದೆ, ಅದರಲ್ಲೇ ಇದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ನೋಡಿ, ಪರ್ಪಲ್ ಹಾರ್ಟ್ ಪ್ಲ್ಯಾಂಟ್ ಇದು, ಅದರಲ್ಲೇ ಬೆಳ್ಕೊಂಡಿದೆ. ಆಮೇಲೆ ಟ್ಯಾಂಗಲ್ ಹಾರ್ಟ್ ಪ್ಲ್ಯಾಂಟ್ ಕೂಡ ಕಟಿಂಗಿಂದ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಅದು ಕೂಡ ಬೆಳ್ಕೊಂಡಿದೆ. ಇದು ಕೂಡ ಕಟಿಂಗ್ ಹಾಕೋಗಿದ್ದೆ, ಇದು ಕೂಡ ಚಿಗುರ್ತಾ ಇದೆ ಈಗ, ತುಂಬ ಚೆನ್ನಾಗಿ ಚಿಗುರಿದೆ. ಕೋಲೇಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಗಾರ್ಡನ್ ಸ್ಥಿತಿ ಸದ್ಯಕ್ಕೆ ಎಷ್ಟಿದೆ. ಇಂಡೋರ್ ಗಿಡಗಳನ್ನು ಒಳಗಡೆ ಇಟ್ಕೊಂಡು ಸ್ವಲ್ಪ ಬಿಸಿಲಿಗಿಟ್ಟು ಒಳಗಡೆ ಇಟ್ಕೋತೀನಿ. ಆಮೇಲೆ ಈ ಎಲ್ಲ ಬಾಲ್ಕನಿ ಕ್ಲೀನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.